अब रॉकी फोन ಕೊಡು ಯಾಕೆ ಮಮ್ಮಿ ಬೇಗ ಕೊಡು ಸಾರಿ ಅದಕ್ಕೆ ಫಸ್ಟ್ ಟೈಮ್ ನಾನು ನಿಮ್ಮ ಫೋನ್ಗೆ ಆನ್ಸರ್ ಮಾಡೋಕ್ಕಾಗ್ತಿಲ್ಲ. ಫೋನ್ ಎಲ್ಲಿಟ್ಟಿದ್ದಾಳೋ ಏನೋ. ಏನಾಯ್ತು ಮಮ್ಮಿ? ನಾವೀಗ್ಲೇ ಮನೆಗೆ ಹೋಗ್ಬೇಕು ರಾಕಿ. ಏನಾಯ್ತು ಮಮ್ಮಿ, ನೀವ್ ಯಾಕೆ ಹೇಳ್ತಿಲ್ಲ? ಇಲ್ಲ ರಾಕಿ, ಅರ್ಜೆಂಟಾಗಿ ನಾವು ಮನೆಗೆ ಹೋಗ್ಬೇಕು. ಅಕ್ಕ, ಅಖಿಲ್ ಎಲ್ಲಿ? ಅಖಿಲ ರೂಮಲ್ಲಿದ್ದಾನೆ. ಅಖಿಲ್, ಚಿಕ್ಕಪ್ಪ, ಡೋರ್ ತೆಗೀರಿ ಚಿಕ್ಕಪ್ಪ. ಚಿಕ್ಕಪ್ಪ, ಅಖಿಲ್, ಅಖಿಲ್, ಡೋರ್ ತೆಗೀರಿ ಚಿಕ್ಕಪ್ಪ. ಚಿಕ್ಕಪ್ಪ, ಡೋರ್ ತೆಗೀರಿ ಚಿಕ್ಕಪ್ಪ. ಚಿಕ್ಕಪ್ಪ, ಡೋರ್ ತೆಗೀರಿ. ಡೋರ್ ತೆಗೀರಿ ಚಿಕ್ಕಪ್ಪ. ಚಿಕ್ಕಪ್ಪ, ಡೋರ್ ತೆಗೀರಿ. ಚಿಕ್ಕಪ್ಪ, ಅಖಿಲ್, ಅಖಿಲ್, ಚಿಕ್ಕಪ್ಪ, ಚಿಕ್ಕಪ್ಪ, ಏನಾಯ್ತು ಅಖಿಲ್? ಅಖಿಲ್, ಯಾಕೆ ಹೀಗೆ ಮಾಡ್ಕೊಂಡೆ? ನನಗಾಗ್ಲೇ ಡೌಟ್ ಬಂತು. ಅಖಿಲ್, ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ರಾಕಿ, ಆಂಬ್ಯುಲೆನ್ಸ್ಗೆ ದೊಡ್ಡಪ್ಪನಿಗೆ ಫೋನ್ ಮಾಡು ರಾಕಿ. ಓಕೆ. ಅಖಿಲ್, ಭಾವ ಅವರು ಬರೋದ್ರೊಳಗೆ ಲೇಟ್ ಆಗಿ ಹೋಗುತ್ತೆ. ನಾವೇ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ.
ಅಷ್ಟಕ್ಕೂ ಏನ್ ನಡೀತು ಸೋರೆ? ಅಖಿಲ್ಗೆ ಏನಾಯ್ತು ಪಾವನಿ? ನಾವು ಮಾರ್ಕೆಟ್ಗೆ ಹೋಗಿ ಬರೋ ಅಷ್ಟರಲ್ಲಿ ಹೀಗಾಗೋಗಿದೆ ರೀ. ನನ್ ಮನೇಲೆ ಇದ್ದು ಕೂಡ ಆಕೆಲ್ಲ ಗಮನಿಸಕ್ಕೆ ಆಗ್ಲಿಲ್ಲ. ಚಿಕ್ಕಪ್ಪ ನೈಫ್ ಕೇಳಿದ್ರು ಅಂತ ಕೊಟ್ಟೆ. ಹೇಗ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಸಾರಿ ಮಮ್ಮಿ. ಅಖಿಲ್ ಸೂಸೈಡ್ ಮೂಡಲ್ಲಿ ಇದ್ದಾನೆ ಅಂತ ನನಗ್ ಸ್ವಲ್ಪ ಗೊತ್ತಾಗಿದ್ರು. ನಾನು ಅಖಿಲ್ನ ಬಿಟ್ಟು ಖಂಡಿತ ಹೋಗ್ತಿರ್ಲಿಲ್ಲ. ಡಾಕ್ಟರ್, ಡಾಕ್ಟರ್. ನನ್ನ ತಮ್ಮ ಮಣಿಕಟ್ಟು ತುಂಬಾ ಡೀಪ್ ಆಗಿ ಕಟ್ ಆಗಿದೆ. ಬ್ಲಡ್ ತುಂಬಾ ಲಾಸ್ ಆಗಿದೆ. ಸ್ಟಿಚಸ್ ಹಾಕಿದೀವಿ. ಸ್ವಲ್ಪ ಹೊತ್ತಲ್ಲಿ ICUಗೆ ಶಿಫ್ಟ್ ಮಾಡ್ತೀವಿ. ಪೇಷಂಟ್ಗೆ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬರೋವರೆಗೂ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೋರೆ, ಹಾರಿಕೆಗೆ ಇನ್ಫಾರ್ಮ್ ಮಾಡಿದ್ರಾ? ಇನ್ನೂ ಇಲ್ಲ ರೀ. ಅಖಿಲ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾ ನಿಮಗ್ ಕಾಲ್ ಮಾಡಿದ್ವಿ. ಹಾರಿಕಾಗೆ ಫೋನ್ ಮಾಡಿ ಹೇಳಬೇಕು ಕಣಮ್ಮ. ಈ ಟೈಮಲ್ಲಿ ಅವಳು ಪಕ್ಕದಲ್ಲಿದ್ರೇನೆ ಒಳ್ಳೇದು. ಹೌದು ವಸು, ಏನು ಅಂದ್ರೆ ಫೋನ್ ಕೊಡಿ. ತಗೊಳ್ಳಿ. ಸಾರಿ ಆದಿತ್ಯ. ಯಾರು ಹಾರಿಕಾ? ಯಾವುದೋ ರಾಂಗ್ ಕಾಲ್ ಆದಿತ್ಯ. ನಾನು ಕೆಲವು ಡಿಸೈನ್ ಮಾಡಿದ್ದೀನಿ, ನೋಡ್ತೀರಾ? ಆಮೇಲೆ ನೋಡ್ತೀನಿ. ಅದ್ಯಾಕೆ? ಅರ್ಜೆಂಟ್ ಇದೆ ಅಂದ್ರಲ್ಲ. ಅರ್ಜೆಂಟೇ ಆದರೆ ಬೇರೆ ಡಿಸೈನ್ ಕೂಡ ಬರೋದಿದೆ. ಎಲ್ಲ ಸೇರಿಸಿ ಒಂದೇ ಸಲ ನೋಡ್ತೀನಿ. ನನ್ನನ್ನು ಬಿಟ್ಟು ಕೂಡ ಬೇರೆಯವ್ರ ಹತ್ರನೂ ಡಿಸೈನ್ಸ್ ಮಾಡಿಸ್ತಿದ್ದೀರಾ? ಯಾರು ಹಾರಿಕಾ? ಸಾರಿ, ನನ್ನ ಊರ್ಗಿದ್ದೆ. ಕೆಲ್ಸ ಏನಿರಲ್ಲ, ಸುಮ್ಮನೆ ಫೋನ್ ಮಾಡ್ತಿರ್ತಾಳೆ. ಏಯ್, ಕಟ್ ಮಾಡಬೇಡ, ಮಾತಾಡೋ ಹಾರಿಕಾ. ಅಂಥ ಇಂಪಾರ್ಟೆಂಟ್ ಏನಲ್ಲ. ಏನಕ್ಕೆ ಮಾಡ್ತಿದ್ದಾರೆ ಅಂತ ತಿಳ್ಕೊಬೋದಲ್ವಾ? ಹಲೋ, ಒಂದು ಸಲ ಕಟ್ ಮಾಡಿದ್ರೆ ಅರ್ಥ ಆಗಲ್ವಾ? ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ? ಹಾರಿಕಾ, ಎಲ್ಲಿದ್ಯಾ? ನಿನ್ ಥರ ಸುಮ್ಮನೆ ಅಂತೂ ಇಲ್ಲ. ನೀನ್ ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಬರಬೇಕು. ಸಾರಿ, ನಾನು ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿದ್ದೀನಿ. ನಾನು ಬರೋದಕ್ಕಾಗಲ್ಲ. ಅಖಿಲ್ ಪರಿಸ್ಥಿತಿ ಸ್ವಲ್ಪನೂ ಚೆನ್ನಾಗಿಲ್ಲ ಹಾರಿಕಾ, ನೀನ್ ಬರ್ಲೇಬೇಕು. ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿದ್ದೀನಿ ಅಂದ್ರೆ ಬಾ ಅಂತಿದ್ಯಲ್ಲ. ನನಗೋಸ್ಕರ ಬಾ ಅಂತಿಲ್ಲ, ಅಖಿಲ್ಗೋಸ್ಕರ ಬಾ ಅಂತಿದ್ದೀನಿ. ಯಾರಿಗೋಸ್ಕರ ಆದ್ರೆ ಏನು? ನಾನ್ ಬರಲ್ಲ. ಇಲ್ಲಿ ಅಖಿಲ್ ಕಂಡೀಷನ್ ಸರಿ ಇಲ್ಲ ಅಂತಿದ್ರೆ ಬರಲ್ಲ ಅಂತಿದ್ಯಲ್ಲ. ನೀನು ಅಖಿಲ್ ಹೆಂಡ್ತಿ. ಅವನಿಗೆ ಏನಾದ್ರೂ ಆದ್ರೆ ನನಗೇನು? 10-15 ದಿನದಲ್ಲಿ ಡಿವೋರ್ಸ್ ತಗೋತಿದ್ದೀವಿ. ಅವನ ಬಗ್ಗೆ ನನಗೆ ಯಾಕೆ? ಹಾರಿಕಾ, ಹೇಳಿದ್ದ ಅರ್ಥ ಆಯ್ತು ತಾನೆ? ಫೋನ್ ಇಡು. ಹಾರಿಕಾ, ಮೊದಲು ನನ್ನ ಡಿಸೈನ್ಸ್ ನೋಡಿ ಆದಿತ್ಯ. ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ ಅಂತ ಹೇಳಿ. ಫೋನ್ ಕಟ್ ಆಯ್ತಾ? ಅದೊಂದು ವೇಸ್ಟ್ ಕಾಲ್. ಮಾತಾಡೋದು ಕೂಡ ಟೈಮ್ ವೇಸ್ಟ್. ಏನಾಯ್ತು ಸೋರೆ? ಹಾರಿಕಾ ಬರ್ತಾಳ ವಸು? ಹೊರಟಿದ್ದಾಳಂತ ಹೇಳು ವಸು. ಹಾರಿಕಾ ಏನಂದ್ಲು? ಅವಳು ಬರಲ್ವಂತೆ. ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಅಯ್ಯೋ ಹೊಸವ್ರೆ, ನೀವು ಹಾರಿಕಾ ಆಫೀಸ್ಗೆ ಹೋಗ್ತೀರಾ? ಬೇಡರಿ. ನಾನು ಹೋಗ್ಲೇಬೇಕು ರೀ. ಇಲ್ಲಿ ಅಖಿಲ್ ಪರಿಸ್ಥಿತಿ ಹೇಗಿದೆ ಅಂತ ಹಾರಿಕಾ ನೋಡ್ಬೇಕು. ಅವಳು ತುಂಬಾ ಜಾಸ್ತಿ ಮಾತಾಡ್ತಿದ್ದಾಳೆ. ಹೋಗಿ ಎಳ್ಕೊಂಡ್ ಬರ್ತೀನಿ. ಅಲ್ಲಿ ಆದಿತ್ಯ ಇರ್ತಾನೆ ವಸು. ನಿನ್ಗೇನಾದ್ರೂ ಅಂತಾನೆ. ಹೌದು ವಸು, ನಮ್ಮ ಮನೆ ಹತ್ರ ನಡೆದಿದ್ನ ಮನ್ಸಲ್ಲಿ ಇಟ್ಕೊಂಡು ಅವಮಾನ ಮಾಡಿದ್ರೆ? ಆದಿತ್ಯ ಅಲ್ಲ, ಯಾರೇ ಮುಂದೆ ಬಂದ್ರು ಹಾರಿಕನ್ನ ಕರ್ಕೊಂಡ್ ಬರ್ತೀನಿ. ಅವಳಿಂದಲೇ ಅಖಿಲ್ಗೆ ಈ ಸ್ಥಿತಿ ಬಂದಿರೋದು. ಅವಳು ಅಖಿಲ್ ಪಕ್ಕದಲ್ಲೇ ಇರ್ಬೇಕು.
ಅಮ್ಮ ಹೊಸೂರೆ, ಕಷ್ಟಪಟ್ಟು ಈ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ. ನೀವು ಒಂದ್ಸಲ ಈ ಡಿಸೈನ್ಸ್ನ ನೋಡಿ. ನೋಡ್ದೆ ಹಾರಿಕಾ, ಇದು ಸರಿಯಾಗಲ್ಲ. ನಾವು ಹೈ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವಿ, ಇನ್ನೂ ಬೇಕು. ನಿಂತ್ಕೊಳ್ಳಿ. ನಿಂತ್ಕೊಳ್ಳಮ್ಮ. ಯಾರು ನೀವು? ಯಾರು ಬೇಕು? ನಿಮ್ ಆಫೀಸಲ್ಲಿ ಕೆಲಸ ಮಾಡೋ ಹಾರಿಕಾ ನನ್ ತಂಗಿ. ನಿಂತ್ಕೊಳ್ಳಿ ಮೇಡಮ್. ನಿಂತ್ಕೊಳ್ಳಿ ಮೇಡಮ್. ನಮ್ ಸರ್ ಅಪಾಯಿಂಟ್ಮೆಂಟ್ ಇಲ್ಲದೆ ಒಳಗಡೆ ಹೋಗೋ ಆಗಿಲ್ಲ. ಇಲ್ಲ ಮೇಡಮ್, ಒಳಗಡೆ ಬಿಡೋದಿಲ್ಲ. ನೋಡ್ಬೇಕು. ಮೇಡಮ್ ಮೇಡಮ್ ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ ಮೇಡಮ್. ಮೇಡಮ್. ಹೇಳದ್ನಲ್ಲ, ನಿನ್ನ ಹೇಳ್ಕೊಂಡು ಹೋಗೋದಕ್ ಬಂದಿದ್ದೀನಿ. ನಡಿ. ಮರ್ಯಾದೆಯಿಂದ ದಾರಿ ಬಿಡು. ನನ್ನ ಆಫೀಸ್ಗೆ ಬಂದು ನನ್ನ ಸ್ಟಾಫ್ ಮುಂದೆ ನ್ಯೂಸೆನ್ಸ್ ಯಾಕೆ ಕ್ರಿಯೇಟ್ ಮಾಡ್ತಿದ್ದೀರಾ? ಗೆಟ್ ಔಟ್. ಹಾರಿಕಾನ ಕಳಿಸು. ಇದು ನನ್ನ ಆಫೀಸ್, ನಿಮ್ಮ ಮನೆ ಅಲ್ಲ. ಹಾರಿಕಾ ನನ್ ತಂಗಿ. ಹಾರಿಕಾ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್. ಅವಳೀಗ ನನ್ ಜೊತೆ ಬರ್ಬೇಕು. ಬರಲ್ಲ. ಬಂದ್ರೆ ಕರ್ಕೊಂಡು ಹೋಗಿ. ಬಾ ಹಾರಿಕಾ. ಬರ್ಲಿಲ್ಲ ಅಂದ್ರೆ ನಿನ್ನ ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಹೋಗ್ತೀನಿ. ಬಿಡು. ನನ್ನ ಆಫೀಸ್ಗೆ ಬಂದು ನನ್ನ ಸ್ಟಾಫ್ ಮೇಲೆ ದೌರ್ಜನ್ಯ ಮಾಡ್ತೀಯಾ? ಸೆಕ್ಯೂರಿಟಿ! ಸರ್ 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 ಸರ್, ಈ ಲೇಡಿನ್ ಕರ್ಕೊಂಡು ಹೋಗಿ ಸ್ಟೋರ್ ರೂಮಲ್ಲಿ ಕೂಡ ಹಾಕಿ. ಯಾರು ಬರ್ತಾರೋ ನಾನು ನೋಡ್ತೀನಿ. ಸರಿ ಸರ್. ಏನಮ್ಮ, ನಡಿ ಹೊರಗೆ. ನಡಿಯಮ್ಮ. ಅಮ್ಮ, ಯಾರೋ ನನ್ನ ಹೆಂಡತಿ ಮೇಲೆ ಕೈ ಹಾಕೋದು, ಯಾರೋ ನನ್ನ ಹೆಂಡತಿನ ಕೂಡ್ ಹಾಕೋದು, ಯಾರೋ? ಮಿಸ್ಟರ್ ಅಭಿ, ಇದು ನಿನ್ ಮನೆ ಅಲ್ಲ. ನಿನ್ನ ಆಫೀಸ್ ಆದ್ರೆ ಏನು? ಐ ಡೋಂಟ್ ಕೇರ್. ಇವನಿಂಥದ್ದೇನೋ ಮಾಡ್ತಾನಂತ ನಾನು ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದೆ ಹೊಸೋರೆ. ನಾವು ಹಾರಿಕಾನ ಕರ್ಕೊಂಡೋಗಿ ಬಂದಿದ್ದೀವಿ. ಮರ್ಯಾದೆಯಿಂದ ದಾರಿ ಬಿಡು. ನಾನು ಬರಲ್ಲ ಅಂತ ಒಂದ್ಸಲ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ವಾ? ನಾನಿಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿದ್ದೀನಿ. ಜಗಳ ಮಾಡದೆ ಮರ್ಯಾದೆಯಿಂದ ಹೊರಟೋಗಿ. ನನಗೆ ಹೊಡಿತ್ಯಾ? ಈಗಲೇ ಪೊಲೀಸರಿಗೆ ಫೋನ್ ಮಾಡಿ ನಿನ್ನ ಅರೆಸ್ಟ್ ಮಾಡಿಸ್ತೀನಿ. ಅಲ್ಲಿ ಅಖಿಲ್ ಕೈ ಕುಯ್ಕೊಂಡು ಸೂಸೈಡ್ ಅಟೆಂಪ್ಟ್ ಮಾಡಿ ಹಾಸ್ಪಿಟ್ಲಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರೆ ಅವನ್ ಹೆಂಡತಿಯಾಗಿ ಬರಲ್ಲ ಅಂತ್ಯ? ಸಾಯಿಸ್ಬಿಡ್ತೀನಿ. ಅಖಿಲ್ ಕೈ ಕುಯ್ಕೊಂಡ? ಹೆಂಡತಿಯಾಗಿ ಅಖಿಲ್ ಪಕ್ಕದಲ್ಲಿರೋದ್ ಬಿಟ್ಟು ಇಂಪಾರ್ಟೆಂಟ್ ಕೆಲ್ಸ ಇದೆ ಬಿಸಿ ಅಂತ್ಯ? ಹೊಟ್ಟೊಟ್ಟ ಸೀಳ್ ಬಿಡ್ತೀನಿ. ಮರ್ಯಾದೆಯಿಂದ ಬಾ ನನ್ ಜೊತೆ. ನನ್ನ ಆಫೀಸ್ಗೆ ಬಂದು ಜಗಳ ಮಾಡೋದಲ್ದೆ ನನ್ನ ಸ್ಟಾಫ್ಗೆ ಹೊಡೆದು ಬೈದು ಸಾಯಿಸ್ತೀನಿ ಅಂತ ಹೆದರ್ಸ್ತೀರಾ? ಈಗಲೇ ನಿಮ್ಗೊಂದು ಗತಿ ಕಾಣಿಸ್ತೀನಿ. ಬರೀ ನನ್ನ ಮುಂದೆ ಮಾತ್ರ ಅಲ್ಲ, ನಿನ್ನ ಆಫೀಸಲ್ಲಿ ನಿನ್ನ ಮನೆಗೆ ಬಂದು ಕೂಡ
ನಾನಿನ್ನ ಹೊಡಿತೀನಿ. ಇದು ನನ್ನ ತಮ್ಮನಿಗೆ, ನನ್ನ ನಾದ್ನಿಗೆ ಸಂಬಂಧಪಟ್ಟಿರೋ ಪರ್ಸ್ನಲ್ ಮ್ಯಾಟರ್. ಇದರಲ್ಲಿ ಏನಾದರೂ ನೀನು ಇನ್ವಾಲ್ವ್ ಆದರೆ ನಿನ್ನ ಆಫೀಸಲ್ಲೇ ನಿನ್ನ ಸುಟ್ಟಾಕ್ಬಿಡ್ತೇನೆ. ನನಗೆ ನಿನ್ನ ಮೇಲೆ ಕೋಪ ಇಲ್ಲ. ಕೋಪ ಬಂದರೆ ಮಾತ್ರ ನೀನು ಇರಲ್ಲ, ನಿನ್ನ ಆಫೀಸು ಮನೆ ಯಾವುದೂ ಇರಲ್ಲ. ಮೈಂಡ್ ಇಟ್. ಹಾರಿಕಾ, ನೀವು ನನ್ನ ಜೊತೆ ಬರ್ತಾ ಇದೆಯೋ ಇಲ್ವೋ? ಇವಳನೇನ್ರಿ ಕೇಳೋದು? ಬರ್ಲಿಲ್ಲ ಅಂದ್ರೆ ಹೇಳ್ಕೊಂಡು ಕರ್ಕೊಂಡು ಹೋಗೋಣ. ಬರ್ತೀನಿ, ನಾನು ಬರ್ತೀನಿ, ನೀವು ನಡೀರಿ. ಸಾರಿ ಸರ್. ನನ್ನ ಆಫೀಸಲ್ಲೇ ನನ್ನ ಸ್ಟಾಫ್ ಮುಂದೆನೆ ನನಗೆ ಹೊಡೆದೆ ಅಲ್ವಾ? ಈ ಅಭಿನ ಖಂಡಿತ ಸುಮ್ಮನೆ ಬಿಡಲ್ಲ. ಇದಕ್ಕಿಂತ 1000 ಪಟ್ಟು ಸೇಡ್ ತೀರ್ಸ್ಕೊಂಡೇ. ಸ್ಥಿತಿ ಏನ್ ಪಾವನಿ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನ್ರಿ. ಹಾರಿಕಾ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ ರೀ? ಚಿಕ್ಕಮ್ಮ ಬರ್ತಿದ್ದಾರೆ ದೊಡ್ಡಪ್ಪ, ಮಮ್ಮಿ ಕರ್ಕೊಂಡ್ ಬರ್ತಿದ್ದಾರೆ. ನೋಡು, ಅಖಿಲ್ ಯಾವ ಕಂಡೀಷನ್ ಅಲ್ಲಿ ಇದ್ದಾನೆ ಅಂತ ನೋಡು. ನಿನ್ನಿಂದಾನೆ ಅಖಿಲ್ಗೆ ಈ ಪರಿಸ್ಥಿತಿ ಬಂದಿರೋದು. ನಾನ್ ಏನ್ ಮಾಡ್ದೆ? ಅಖಿಲ್ ಕೈ ಕುಯ್ಕೊಂಡ್ರೆ ಅದು ನನ್ ತಪ್ಪ? ನಿನ್ನಿಂದಾನೆ ಅಖಿಲ್ ಮನ್ಸ್ ಕೆಡಿಸ್ಕೊಂಡಿರೋದು. ನಿನ್ ಬಗ್ಗೆ ಯೋಚನೆ ಮಾಡ್ತಾ ಡಿಪ್ರೆಸ್ ಆಗಿದ್ದಾನೆ. ನಿನ್ ಮಾತಿಂದ ಅಖಿಲ್ ಮನ್ಸು ಒಡೆದು ಹೋಗಿದೆ. ಬದುಕ್ಬೇಕು ಅನ್ನೋ ಆಸೆನೆ ಸತ್ತು ಹೋಗಿದೆ. ಅದಕ್ಕೆ ಸಾಯ್ಬೇಕು ಅಂತ ಪ್ರಯತ್ನ ಪಟ್ಟ. ಹೊಸೋರೆ, ಹಾಸ್ಪಿಟಲ್ ಜಗಳ ಯಾಕೆ? ಅವಳು ಬಂದಿದ್ದಾಳಲ್ವಾ, ಬಿಟ್ಬಿಡಿ. ಅಖಿಲ್ಗೆ ಏನಾದ್ರೂ ಆಗ್ಬೇಕು, ನಾನು ನಿನ್ನ ಖಂಡಿತ ಕ್ಷಮಿಸಲ್ಲ. ಅಣ್ಣ, ಡಾಕ್ಟರ್ ಏನಂದ್ರು? ಇನ್ನೂ ಏನೂ ಹೇಳಿಲ್ಲ ಅಭಿ. ತುಂಬಾ ಹೊತ್ತಿಂದ ಅಖಿಲ್ ಕಣ್ಣೇ ಬಿಡ್ತಿಲ್ಲ. ಅದೇ ನಮ್ಗೆ ಟೆನ್ಷನ್ ಆಗ್ತಿದೆ ಅಭಿ. ಚಿಕ್ಕಪ್ಪನ್ಗೆ ಏನೂ ಆಗಲ್ಲ ಅಲ್ವಾ ಡ್ಯಾಡಿ? ಕಣ್ ತೆಗಿತಾರೆ ಅಲ್ವಾ? ಡಾಕ್ಟರ್, ನನ್ನ ತಮ್ಮ ಅವ್ರಿಗಿನ್ನೂ ಪ್ರಜ್ಞೆ ಬಂದೇ ಇಲ್ಲ ಸರ್. ಪೇಷಂಟ್ಗೆ ಪ್ರಜ್ಞೆ ಬರೋವರೆಗೂ ನಾವೇನೂ ಹೇಳಕ್ಕಾಗಲ್ಲ. ಅಖಿಲ್ಗೆ ಪ್ರಜ್ಞೆ ಬರೋದಕ್ಕೆ ಇನ್ನು ಎಷ್ಟು ಟೈಮ್ ಹಿಡಿಯುತ್ತೆ ಡಾಕ್ಟರ್? ಇಷ್ಟೊತ್ತಿಗೆಲ್ಲ ಪ್ರಜ್ಞೆ ಬರ್ಬೇಕಿತ್ತಮ್ಮ. ನಾವು ಕೊಟ್ಟಿರೋ ಮೆಡಿಸಿನ್ಸ್ ಯಾವುದು ಕೆಲಸ ಮಾಡ್ತಿಲ್ಲ. ಬದುಕಬೇಕು ಅನ್ನೋ ಆಸೆ ಬಲವಾಗಿಲ್ಲ ಅಂದ್ರೆ ಪೇಷಂಟು ಕಣ್ಣು ಬಿಡೋದಿಲ್ಲ. ವೆಯ್ಟ್ ಮಾಡೋದು ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ. ಐ ಆಮ್ ಸಾರಿ.